ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಫುಲ್ ಫ್ಲೇರ್ ಪಟಿಯಾಲ ಪ್ಯಾಂಟ್ ಹೇಗೆ ಕಟ್ ಮಾಡೋದು ಹಾಗೆ ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು 4 ಮೀಟರ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಬಟ್ಟೆ ಜಾಸ್ತಿ ತೊಗೊಂಡಷ್ಟು ಫ್ಲೇರ್ ಜಾಸ್ತಿ ಬರುತ್ತೆ. ನಿಮ್ಮ ಹತ್ರ ಕಮ್ಮಿ ಬಟ್ಟೆ ಇದ್ರೂ ತೊಂದರೆ ಇಲ್ಲ. ಪಟಿಯಾಲ ಪ್ಯಾಂಟ್ನ ಸೇಮ್ ಈ ಮೆಥಡಲ್ಲಿನೇ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ 4 ಲೇಯರಲ್ಲಿ ಫ್ಯಾಬ್ರಿಕ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡ್ ಎಡ್ಜ್ ಏನಿದೆ ಇದನ್ನು ಒಂದು ಸಮಕ್ಕೆ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕು. ಓಕೆ, ಪ್ಯಾಂಟ್ ರೆಡಿ ಲೆಂತ್ 40 ಇಂಚ್ ಇದೆ. ನಾನಿಲ್ಲಿ ಬೆಲ್ಟ್ಗೆ 7 ಇಂಚ್ ತೊಗೊಳ್ತಾ ಇದ್ದೀನಿ. ಟೋಟಲ್ ಲೆಂತಲ್ಲಿ 7 ಇಂಚ್ ಮೈನಸ್ ಮಾಡಿ 33 ಇಂಚ್ ತೊಗೊಳ್ತಾ ಇದ್ದೀನಿ. ಪ್ಲಸ್ 1 ಇಂಚು ಸ್ಟಿಚಿಂಗ್ ಅಲವೆನ್ಸ್ ಅಂತ ತೊಗೊಂಡು ಟೋಟಲ್ 34 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಮಾರ್ಕಿಂಗ್ನು ಈ ರೀತಿ ಜಾಯಿನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಫ್ಯಾಬ್ರಿಕ್ ಏನು ಉಳ್ಕೊಂಡಿದೆಯಲ್ಲ ಇದರಲ್ಲೇ ಬೆಲ್ಟ್ ಕಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ನಮಗೆ. ಆ್ಯಂಕಲ್ ಪಟ್ಟಿಗೆ 6 ಇಂಚ್ ಪ್ಲಸ್ 1 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿ ಟೋಟಲ್ 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1 ಇಂಚ್ ಈ ರೀತಿ ಸ್ಟ್ರೈಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಈ ಓಪನ್ ಸೈಡ್ ಏನಿದೆಯಲ್ಲ ಈ ಕಡೆ ಟೇಪ್ನ ಈಗ ಇಟ್ಕೊಂಡು ಸೆಂಟರ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವೇನು ಈ ಆ್ಯಂಕಲ್ ಪಟ್ಟಿಗೆ 1 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕೋಬೇಕು. ನೋಡಿ ಈ ರೀತಿ. ಓಕೆ, ಈ ಮಾರ್ಕಿಂಗ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಓಕೆ, ಕಟಿಂಗ್ ಆಗಿದೆ ಇಲ್ಲಿ. ನಂತರ ಈ ಕಟಿಂಗ್ ಆಗಿರೋ ಈ ಪಾರ್ಟ್ನ ಈ ರೀತಿ ಇದಕ್ಕೆ ಜೋಡಿಸಿ ಇಟ್ಕೋಬೇಕು. ಒಂದು 1/2 ಇಂಚಷ್ಟು ಒಂದ್ರ ಮೇಲೊಂದು ಫೋಲ್ಡ್ ಮಾಡಿ ಈ ಥರ ಇಟ್ಕೊಳ್ಳಿ. ಸ್ಟಿಚಿಂಗಿಗೆ 1/2 ಇಂಚು ಬಿಡಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಕ್ರಾಚ್ ಏರಿಯಾನ ಮಾರ್ಕ್ ಮಾಡ್ಕೊಳ್ಳೋಣ. ಸಿಟ್ಟಿಂಗಿಗೆ ನಾನಿಲ್ಲಿ 15 ಇಂಚ್ ತೊಗೊಳ್ತಾ ಇದ್ದೀನಿ. ಬೆಲ್ಟ್ ಆಲ್ರೆಡಿ 7 ಇಂಚ್ ತೊಗೊಂಡಿರೋದ್ರಿಂದ 15ಅಲ್ಲಿ 7 ಮೈನಸ್ ಮಾಡಿ ಟೋಟಲ್ 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಎರಡು ಪಾಯಿಂಟ್ನ ಈ ರೀತಿ ಸ್ಟ್ರೈಟ್ ಲೈನ್ ಆಗಿ ಜಾಯಿನ್ ಮಾಡ್ಕೊಳ್ಬೇಕು. ಓಕೆ, ಜಾಯಿನ್ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಫ್ಯಾಬ್ರಿಕ್ನ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವಿಲ್ಲಿ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಏನು ಬೆಲ್ಟ್ ಪಟ್ಟಿಗೆ ನಾವು 7 ಇಂಚ್ ತೊಗೊಂಡಿದ್ವಲ್ಲ ಅದಕ್ಕೆ 1 ಇಂಚ್ ಮಾರ್ಜಿನ್ ಆ್ಯಡ್ ಮಾಡಿಕೊಂಡು ಟೋಟಲ್ 8 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನನ್ನ ಹಿಪ್ ಸೈಜಿಗೆ 8 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿಕೊಂಡು ಟೋಟಲ್ 22 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಮಾರ್ಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕಟ್ ಮಾಡ್ಕೊಳ್ಬೇಕು. ಓಕೆ, ಬೆಲ್ಟ್ ಪಟ್ಟಿ ರೆಡಿಯಾಗಿದೆ. ನೆಕ್ಸ್ಟು ನಾನಿಲ್ಲಿ ಉಳ್ಕೊಂಡಿರೋ ಫ್ಯಾಬ್ರಿಕಲ್ಲಿ ಕ್ರಾಚ್ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಫ್ಯಾಬ್ರಿಕ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. 4 ಲೇಯರಲ್ಲಿದೆ ಈಗ ಫ್ಯಾಬ್ರಿಕ್ಕು. 6 ಇಂಚಿಗೆ ಈ ರೀತಿ ಸರ್ಕ್ಯುಲರಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಟೋಟಲ್ ನಮಗೆ 2 ಲೇಯರ್ ಫ್ಯಾಬ್ರಿಕ್ ಸಿಗುತ್ತೆ. ಇಲ್ಲಿಗೆ ಕಟಿಂಗ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಮೊದಲಿಗೆ ನಾವಿಲ್ಲಿ ಫ್ಯಾಬ್ರಿಕ್ನ ಈ ಥರ ಓಪನ್ ಮಾಡಿಕೊಂಡು ಫಸ್ಟ್ ನಾವೇನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ 1/2 ಇಂಚಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಎರಡೂ ಸೈಡಲ್ಲೂ ಸ್ಟಿಚ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಇಲ್ಲಿ ನಾನು ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸೈಡಲ್ಲೂ. ನಂತರ ಕ್ರಾಚ್ ಪಟ್ಟಿನ ತಗೊಂಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎರಡೂ ಸೈಡಲ್ಲೂ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಸ್ಟಿಚ್ ಆಗಿದೆ. ಇನ್ನೊಂದು ಪಾರ್ಟ್ನು ಕೂಡ ನಾನು ಇದೇ ರೀತಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ನಾವು ಬ್ಯಾಕ್ ಸೈಡ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕ್ರಾಚ್ ಪಟ್ಟಿ ಏನಿದೆಯಲ್ಲ ಅದನ್ನು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಸ್ಟಿಚ್ ಆಗಿದೆ.
ನೆಕ್ಸ್ಟ್ ನಾನಿಲ್ಲಿ 1 ಇಂಚಿನಷ್ಟು ಪ್ಲೀಟ್ಸ್ ಮಾಡಿಕೊಂಡು ಈ ಥರ ಅರೇಂಜ್ ಮಾಡ್ಕೋಬೇಕು. ನೋಡಿ ಹೀಗೇನೆ ಒಂದೊಂದೇ ಇಂಚಿಗೆ ಪ್ಲೀಟ್ಸ್ ಮಾಡ್ಕೊಳ್ತಾ ಹೋಗಿ. ಇಲ್ಲಿ ನಾನು ಜಸ್ಟ್ 4 ಪ್ಲೀಟ್ಸ್ ಮಾಡಿ ತೋರಿಸಿದ್ದೀನಿ. ನಂತರ ನಾನು ಇದನ್ನು ಕಂಪ್ಲೀಟ್ ಪ್ಲೀಟ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಈ ಸೈಡಲ್ಲೂ ಇದೇ ರೀತಿ ಪ್ಲೀಟ್ಸ್ ಮಾಡ್ಕೋಬೇಕು. ಅದರ ಆಪೋಸಿಟ್ ಸೈಡಲ್ಲಿ ಪ್ಲೀಟ್ಸ್ ಮಾಡ್ಕೊತಾ ಹೋಗ್ಬೇಕು. ಇಲ್ಲ ಅಂದರೆ ಒಂದೇ ಸೈಡಿಗೆಲ್ಲ ಪ್ಲೀಟ್ಸ್ ಬಂದ್ಬಿಡತ್ತೆ. ಇದೇ ರೀತಿ ಆಪೋಸಿಟ್ ಸೈಡಲ್ಲಿ ಪ್ಲೀಟ್ಸ್ ಮಾಡಿ. ನಾವಿಲ್ಲಿ ಬೆಲ್ಟ್ ಪಟ್ಟಿ ಏನು ಕಟ್ ಮಾಡಿದ್ವಲ್ಲ ಅದಕ್ಕೆ ಕರೆಕ್ಟಾಗಿ ಬರೋ ಹಾಗೆ ಪ್ಲೀಟ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಎರಡೂ ಸೈಡಲ್ಲಿನೂ 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡಿರಬೇಕು ಸ್ಟಿಚಿಂಗೋಸ್ಕರ. ಓಕೆ, ಇಲ್ಲಿ ಅಳತೆ ಸರಿಯಾಗಿದೆ. ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು. ಈಗ ಈ ಓಪನ್ ಸೈಡ್ ಏನಿತ್ತಲ್ಲ ಫ್ರಂಟ್ ಸೈಡು, ಇದನ್ನು ಕೂಡ ಬ್ಯಾಕ್ ಸೈಡ್ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋಣ. ಓಕೆ, ಸ್ಟಿಚ್ ಕಂಪ್ಲೀಟ್ ಆಗಿದೆ ನೋಡಿ. ನೆಕ್ಸ್ಟ್ ಇಲ್ಲಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋಬೇಕು. ಮೊದಲಿಗೆ ನಾವಿಲ್ಲಿ ಲಾಡಿ ದಾರ ಹಾಕೋಕ್ಕೆ ಈ ರೀತಿ 1 ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಂತರ ಬೆಲ್ಟ್ ಪಟ್ಟಿನ ಈ ರೀತಿ ಆಪೋಸಿಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಸೆಂಟರ್ ಮಾರ್ಕ್ ಏನಿದೆಯಲ್ಲ ಅದನ್ನು ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ 1/2 ಇಂಚ್ ಹಿಂದೆ ಮುಂದೆ ಆದ್ರೂ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಕಲ್ ಪಟ್ಟಿಗೆ ನಾನಿಲ್ಲಿ 1 ಇಂಚಷ್ಟು ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು 4ರಿಂದ 5 ಸ್ಟಿಚಸ್ ಹಾಕೋಬೇಕು. ಎರಡೂ ಸೈಡು ಹೀಗೇನೆ ಸ್ಟಿಚ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಸ್ಟಿಚ್ ಆಗಿದೆ. ನಂತರ ಈ ಸೈಡ್ ಏನಿದೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಜಾಯಿಂಟ್ ಮಾಡ್ಕೊತಾ ಹೋಗ್ಬೇಕು. ನಂತರ ಈ ಕ್ರಾಚ್ ಏರಿಯಾ ಏನಿದೆ ಇಲ್ಲಿಂದ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆ ಸ್ಟಿಚ್ ಮಾಡಬೇಕಾದ್ರೆ ಜಾಸ್ತಿ ಎಳೆಯೋದಕ್ಕೆ ಹೋಗ್ಬೇಡಿ, ಬಟ್ಟೆ ಅನ್ಈಕ್ವಲ್ ಆಗುತ್ತೆ. ಓಕೆ, ಸ್ಟಿಚ್ ಕಂಪ್ಲೀಟ್ ಆಗಿದೆ. ನೀವಿಲ್ಲಿ ನೋಡ್ಬೋದು ಫ್ಲೇರ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.